ಇನ್ನು ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೂ ಸಂಕಷ್ಟ ಎದುರಾಗುತ್ತಾ? ಭವಾನಿಗೆ 2ನೇ ನೋಟಿಸ್ ಜಾರಿ ಮಾಡಿದೆ ಎಸ್ಐಟಿ ಟೀಮ್. ಎಫ್ಐಆರ್ ಅಲ್ಲದೆ ತನಿಖೆ ವೇಳೆ ಕೂಡ ಅವರ ಹೆಸರು ಈ ಪ್ರಕರಣದಲ್ಲಿ ತಳಕು ಹಾಕೊಂಡಿರೋದ್ರಿಂದ 2ನೇ ನೋಟಿಸ್ ಅನ್ನ ಈಗ ಎಸ್ಐಟಿ ಭವಾನಿ ರೇವಣ್ಣ ಅವರಿಗೆ ಜಾರಿ ಮಾಡಿದೆ. ವಾಟ್ಸ್ಆಪ್ನ ಮೂಲಕ ನೋಟಿಸ್ ಕಳಿಸಿದ್ದಾರೆ ಭವಾನಿ ರೇವಣ್ಣಗೆ. ಅವರು ಕೂಡ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಕಾರಣ ಎಫ್ಐಆರ್ ಮತ್ತೆ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಅವರ ಹೆಸರು ಈ ಪ್ರಕರಣದಲ್ಲಿ ತಳಕು ಹಾಕೊಳ್ತಾ ಇರೋದ್ರಿಂದಾಗಿ ಭವಾನಿ ರೇವಣ್ಣರಿಗೂ ನೋಟಿಸ್ ಕೊಡಲಾಗಿದೆ. ಇದೇ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಯಾವ ಪ್ರಕರಣದಲ್ಲಿ ಎಸ್ಐಟಿ ಕಸ್ಟಡಿಯಲ್ಲಿದ್ದು ಸದ್ಯ ಪರಪ್ಪನ ಅಗ್ರಹಾರಕ್ಕೆ ರೇವಣ್ಣ ಶಿಫ್ಟ್ ಆಗಿದ್ದಾರಲ್ಲ, ಕೆಆರ್ ನಗರದಲ್ಲಿ ದಾಖಲಾದಂತಹ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಕೇಸ್ನಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಉಲ್ಲೇಖ ಆಗಿದೆ. ಕಂಪ್ಲೇಂಟ್ ಕೊಡಬೇಕಾದ್ರೆ, ಎಫ್ಐಆರ್ ಫೈಲ್ ಆಗಬೇಕಾದ್ರೆ ಮತ್ತೆ ವಿಚಾರಣೆ ಸಂದರ್ಭದಲ್ಲಿ ಸಂತ್ರಸ್ತ ಹೇಳಿಕೆ ಕೊಡಬೇಕಾದ್ರೆ ಭವಾನಿ ರೇವಣ್ಣ ಅವರ ಹೆಸರು ಕೂಡ ಕೇಳಿ ಬಂದಿರೋದ್ರಿಂದ ಅವರಿಗೆ ಈಗಾಗಲೇ ಒಂದು ನೋಟಿಸ್ ಜಾರಿ ಮಾಡಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪದಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ, ವಿಚಾರಣೆಗೆ ಹಾಜರಾಗಿ ಅಂತ. ಮುಂದುವರೆದ ಹಾಗೆ ಈಗ 2ನೇ ನೋಟಿಸ್ ಅನ್ನ ಎಸ್ಐಟಿ ಭವಾನಿ ರೇವಣ್ಣ ಅವರಿಗೆ ಈ ಪ್ರಕರಣದಲ್ಲಿ ಜಾರಿ ಮಾಡಿದೆ. ವಾಟ್ಸ್ಆಪ್ ಮೂಲಕ ಈಗಾಗಲೇ ಎಸ್ಐಟಿ ಟೀಮ್ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿರೋದು. ಒಂದು, ಈಗ ಅವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸಂಕಷ್ಟ ಎದುರಾಗ್ತಾ ಇರೋದು. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ 2 ಎಫ್ಐಆರ್ ಇದೆ. ಈಗಾಗಲೇ ಅವರು ಎಲ್ಲಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಇಲ್ಲ. ಕೆಆರ್ ನಗರದಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ HD ರೇವಣ್ಣರನ್ನ ಎಸ್ಐಟಿ ಅರೆಸ್ಟ್ ಮಾಡಿ 4 ದಿನ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ರು. ಇವತ್ತು ಅವರ ಜಾಮೀನು ಅರ್ಜಿ ವಿಚಾರಣೆ ಕೋರ್ಟ್ ಮುಂದೆ ಮತ್ತೆ ಬರ್ತಾ ಇದೆ. ಇದೆಲ್ಲದರ ನಡುವೆ ಈಗ ಭವಾನಿ ರೇವಣ್ಣ ಅವರಿಗೂ ಕೂಡ ಈ ಪ್ರಕರಣದಲ್ಲಿ ಸಂಕಷ್ಟ ಎದುರಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಭವಾನಿ ರೇವಣ್ಣಗೆ ಎಸ್ಐಟಿ 2ನೇ ನೋಟಿಸ್ ಕೊಟ್ಟಿರೋದು, ಈಗಲೂ ವಿಚಾರಣೆಗೆ ಹಾಜರಾಗಿಲ್ಲ ಅಂದ್ರೆ ಅವ್ರಿಗೂ ಸಂಕಷ್ಟ ಎದುರಾಗುತ್ತಾ? ವಿಜಯ್, ಖಂಡಿತವಾಗ್ಲು. ಯಾಕಂದ್ರೆ ಈಗ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ನಲ್ಲಿ ಈಗಾಗಲೇ ರೇವಣ್ಣ ಅವರ ಹೆಸರನ್ನ ಮೆನ್ಷನ್ ಮಾಡಲಾಗಿತ್ತು, ಜೊತೆಗೆ ಸತೀಶ್ ಬಾಬು ಅವರ ಹೆಸರನ್ನ ಮೆನ್ಷನ್ ಮಾಡಲಾಗಿತ್ತು. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಭವಾನಿ ರೇವಣ್ಣ ಅವರ ಹೆಸರನ್ನ. ಯಾಕಂದ್ರೆ ಈ ಹಿಂದೆ 1ನೇ ನೋಟಿಸ್ ಅನ್ನ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಫಿಸಿಕಲ್ ಆಗಿ ಬಂದು ನೋಟಿಸ್ ಅನ್ನ ಸರ್ವ್ ಮಾಡಿ ಹೋಗಿದ್ರು ಪೊಲೀಸರು. ಆದ್ರೆ ಈಗ 2ನೇ ನೋಟಿಸ್ ಅನ್ನ ವಾಟ್ಸ್ಆಪ್ ಮುಖಾಂತರವಾಗಿ ಅವರಿಗೆ ರವಾನೆಯನ್ನ ಮಾಡಿದ್ದಾರೆ. ಬಿಕಾಸ್ ಅವರು ಹೊಳೆ ನರಸೀಪುರದ ನಿವಾಸದಲ್ಲಿ ಇಲ್ಲದ ಕಾರಣ ಅವ್ರಿಗೆ ಈಗಾಗಲೇ 2ನೇ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ. 2ನೇ ನೋಟಿಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ, ನಾವು ಈಗಾಗಲೇ ತನಿಖೆ ಸಂದರ್ಭದಲ್ಲಿ ಸಂತ್ರಸ್ತ ಮಹಿಳೆಯ ಹೇಳಿಕೆಯನ್ನ ಪಡೆದುಕೊಂಡ್ವಿ, ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರು ಕರಿತಾ ಇದ್ದಾರೆ ಅಂತ ಹೇಳಿ ನಮ್ಮನ್ನ ಕಿಡ್ನಾಪ್ ಮಾಡಿದ್ರು. ಜೊತೆಗೆ ಆ ಸತೀಶ್ ಬಾಬುನ ಕಾಲ್ ಹಿಸ್ಟ್ರಿಯನ್ನ, ಅಂದ್ರೆ ಆತನ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡು ಯಾವಾಗ CDR ಅನ್ನ ಚೆಕ್ ಮಾಡ್ತಾರೋ ಆ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರ ಒಂದು ನಂಬರ್ ಕೂಡ ಬಂದಿರುವಂತದ್ದು. ಅಂದ್ರೆ ಅವರ ಜೊತೆಯಲ್ಲೂ ಕೂಡ ನಿರಂತರವಾಗಿ ಕಾಂಟ್ಯಾಕ್ಟ್ ನಲ್ಲಿ ಇದ್ದಿದ್ದು ಕಂಡು ಬಂದಿದೆ. ಹಾಗಾಗಿ ನಿಮ್ಮ ವಿಚಾರಣೆಯನ್ನ ಮಾಡಬೇಕು ಅಂತೇಳಿ ಅವರನ್ನ ಈಗ ವಿಚಾರಣೆಗೆ ಕರೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಇದು 2ನೇ ಬಾರಿ ನೋಟಿಸ್ ಅನ್ನ ಸರ್ವ್ ಮಾಡಿರೋದ್ರಿಂದ 3ನೇ ಬಾರಿ ನೋಟಿಸ್ ಅನ್ನ ಸರ್ವ್ ಮಾಡಿದ ಬಳಿಕ ಭವಾನಿ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳಿರ್ತವೆ. ಯಾಕಂದ್ರೆ 3 ನೋಟಿಸ್ಗೂ ಕೂಡ ಅವರು ರಿಪ್ಲೈ ಮಾಡದೆ ಹೋದಲ್ಲಿ ಅಥವಾ ವಿಚಾರಣೆಗೆ ಹಾಜರಾಗದೆ ಹೋದಲ್ಲಿ ಆಗ ಅವರಿಗೆ ನಿಜಕ್ಕೂ ಸಂಕಷ್ಟ ಎದುರಾಗುತ್ತೆ. ವಿಜಯ್, ಸಂದೇಶ್ ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.